ಹಾಯ್ ಫ್ರೆಂಡ್ಸ್, MP ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನನ್ನ ಮಗಳು ನಾನಿವತ್ತು ಸ್ಕೂಲಿಂದ ಕರ್ಕೊಬರೋಣ ಅಂತ ಹೋಗಿದ್ದೀನಿ. ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ಇದು ಇವಳು ಮಾಮೂಲಿ ಅಂಗಡಿ, ಜಾಸ್ತಿ ಏನು ತಗೊಳ್ಳೋದಿಲ್ಲ. ಒಂದು 10 ರೂಪಾಯಿಂದ ಏನಾದ್ರು ತಗೊಂಡು ಬರ್ತಾಳೆ. ಎಲ್ಲನ ತಗೊಂಡು ಹೋಗ್ತಾ ಇದ್ದೀವಿ. ಹೀಗೆ ನಮಗೆ ವಾಕಿಂಗ್ ಆಗುತ್ತೆ ಅಂತ ನಾನು ಹೋಗಿ ನಡ್ಕೊಂಡೇ ಕರ್ಕೊಂಡು ಬರ್ತೀನಿ. ನಡ್ಕೊಂಡು ಬರ್ತಿದ್ದಾಗ ನನಗೆ ಒಂದು ಗಿಡ ಕೂಡ ಕಣ್ಣಿಗೆ ಬಿತ್ತು. ಅದು ಯಾವ ಗಿಡನಪ್ಪ ಅಂತ ಅಂದರೆ, ನಾವು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸುವಂತಹ ಪುಟ್ಟಿ ಎಳ್ಳು. ಇದನ್ನು ನಾವು ಬಿಳಿ ಎಳ್ಳು ಅಂತಲೂ ಕೂಡ ಕರಿತೀವಿ. ನೀವೇ ನೋಡ್ಬೋದು ಇದ್ರ ಕಾಯಿ ಯಾವ ರೀತಿ ಇದೆ ಅಂತ. ಇದು ತುಂಬಾ ಒಣಗಿದ ಮೇಲೆ ಇದನ್ನೆಲ್ಲ ಬಿಡಿಸಿ ನಮಗೆ ಎಳ್ಳು ಮಾಡಿಕೊಡ್ತಾರೆ. ಇದನ್ನು ಕೂಡ ನಾನು ನೋಡಿರಲಿಲ್ಲ, ನೋಡಿ ತುಂಬಾ ದಿವಸ ಆಗಿತ್ತು. ಇವತ್ತು ನನ್ನ ಕಣ್ಣಿಗೆ ಬಿತ್ತು, ಅದಕ್ಕೆ ನಿಮಗೆ ತೋರಿಸ್ದೆ. ತುಂಬಾ ಕಾಯಿ ಬಿಡುತ್ತೆ ಇದು. ಇದನ್ನೆಲ್ಲ ಸಪ್ರೇಟ್ ಮಾಡಿ ನಮಗೆ ಎಳ್ಳು ಮಾಡಿಕೊಡ್ತಾರೆ. ಇನ್ನೇನು ಮನೆ ಹತ್ರ ಹೊರಟಿದ್ದೀವಿ. ನಾನು ಇವತ್ತಿನ ಬೆಳಗ್ಗೆಗೆ ಮಗಳಿಗೆ ಏನಾದ್ರು ಕಲರ್ಫುಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಇಡ್ಲಿ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಫ್ರೈನ್ ಬಿಡ್ಸಿಗೆ ನನ್ನ ವಾಯ್ಸ್ ಕೂಡ ಸರಿ ಇಲ್ಲ. ನಾನಿವಾಗ ತಗೊಂಡಿರೋಂಥದ್ದು ದೋಸೆ ಹಿಟ್ಟು. 1 ಕಪ್ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಬೀಟ್ರೋಟ್ ರಸನ ಹಾಕ್ತಾಯಿದ್ದೀನಿ. ಬೀಟ್ರೋಟ್ ರಸ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದನ್ನು ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಲರ್ಫುಲ್ಲಾಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತಗೊಂಡೋಕ್ಕೆ ಅವರು ಕೂಡ ತುಂಬಾ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಇದು ನನ್ನ ಕಡೆ ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ. ಇನ್ನೊಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ರಸನ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡೋಕ್ಕೆ ಕಲರ್ ಕೂಡ ತುಂಬಾ ಕ್ಯೂಟಾಗಿರುತ್ತೆ. ಇದನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಏನಾದರೂ ಸ್ಪೆಷಲಾಗಿ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ಲು, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿದೆ. ಇದನ್ನು ಕೂಡ ಒಂದು ಕಡೆ ಸಪ್ರೇಟಾಗಿ ತಿಡ್ಕೊತಾ ಇದ್ದೀನಿ. ಇವಾಗ ವೈಟ್ ಕಲರ್ ದೋಸೆ ಹಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಕೋತಾ ಇದ್ದೀನಿ. ಮೊದಲು ನಾನು ದೋಸೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಂತರ ಕ್ಯಾರೆಟ್ನಲ್ಲಿ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಕಲರ್ಫುಲ್ಲಾಗಿ ಕಾಣಲಿ ಅಂತ ಮೇಲ್ಗಡೆ ಬೀಟ್ರೋಟ್ ಹಾಕೋತಾ ಇದ್ದೀನಿ. ಇವಾಗ ಬೀಟ್ರೋಟ್ ತಗೊಂಡಿದ್ದೀನಿ. ಅದ್ರ ಮೇಲೆ ಕ್ಯಾರೆಟ್ ತಗೊಂಡಿದ್ದೀನಿ. ನಂತರ ಸ್ವಲ್ಪ ವೈಟ್ ಕಲರ್ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಕೂಡ ನಾನು ಡಿಫ್ರೆಂಟಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಡ್ಲಿ ಪಾತ್ರೆನ ಇಡ್ತಾ ಇದ್ದೀನಿ. ಇವಾಗಿದು ಬೆಂದಿದೆ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ನೀವೇ ನೋಡ್ಬೋದು ಕಲರ್ ಯಾವ ರೀತಿ ಬಂದಿದೆ ಅಂತ. ಮಕ್ಕಳಿಗೆ ಕೂಡ ನೋಡೋಕ್ಕೆ ತುಂಬಾ ಕ್ಯೂಟಾಗಿ ಕಾಣುತ್ತೆ. ಹಾಗೆ ತಿನ್ನೋಕ್ಕೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ರೈನ್ಬೋ ಇಡ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ. ನೀವೇ ನೋಡ್ಬೋದು ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹಾಗೆ ಇದನ್ನು ತಿರುಗಿಸಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನು ಯಾವುದೇ ರೀತಿ ಚಟ್ನಿ ಜೊತೆ ತಿನ್ಬೋದು. ಮಕ್ಕಳಿಗಂತೂ ಇಷ್ಟ ಆಗೋದು ಖಂಡಿತ. ಇದು ಲಂಚ್ ಬಾಕ್ಸಿಗಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಮಕ್ಕಳಂತೂ ಖಾಲಿ ಮಾಡೋದು ಗ್ಯಾರಂಟಿ. ಅದರಲ್ಲೂ ಚಿಕ್ಕ ಮಕ್ಕಳಲ್ವ, ಅವಕ್ಕೆ ತುಂಬಾ ಕಲರ್ ಇಷ್ಟ ಆಗುತ್ತೆ. ಹಾಗೆ ಇಷ್ಟಪಟ್ಟು ಎಲ್ಲರಿಗೂ ತೋರಿಸ್ಕೊಂಡು ತಿಂತವೆ. ಆ ರೀತಿ ಇರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಇದು ಯಾವುದೇ ರೀತಿ ಚಟ್ನಿ ಜೊತೆ ಹಾಗೆ ಸಾಂಬಾರು ಜೊತೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ.
ನನ್ನ ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಥ್ಯಾಂಕ್ ಯು.